ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ದಿನಾಂಕ 22/2/2025 ನಡೆಯಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಸಭೆಯನ್ನು ನಡೆಸಲಾಯಿತು. ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಅಂಗವಾಗಿ ಜಿಲ್ಲಾಧಿಕಾರಿಗಳಾದ ದಿವಾಕರ್ ಹಾಗೂ ನಗರದ ಪ್ರಥಮ ಪ್ರಜೆಯಾದ ರೇಖಾ ರಮೇಶ್ ಹಾಗೂ ಕ್ಷೇತ್ರದ ಶಾಸಕರಾದ ನೇಮಿರಾಜ್ ನಾಯಕ್ ಮತ್ತು ದೇವಸ್ಥಾನದ ಕ್ರಿಯಾಮೂರ್ತಿ ಶ್ರೀ ಪ್ರಕಾಶ್ ಸ್ವಾಮಿ, ಇಇಒ ಹನುಮಂತಪ್ಪ, ಧರ್ಮಕರ್ತರಾದ ಶೇಖರಯ್ಯ ಹಾಗೂ ಕಟ್ಟೆಮನೆ ದೈವಸ್ಥರು ಮತ್ತು ಸ್ಥಳೀಯ ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ದಿವಾಕರ್ ರವರು, ನಗರದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ನಸ್ರುಲ್ಲಾ ಸ್ವಚ್ಛತೆ ಹಾಗೂ ಬರುವಂತಹ ಭಕ್ತಾದಿಗಳಿಗೆ ಕುಡಿಯುವ ನೀರನ್ನು ಸಮರ್ಪಕವಾಗಿ ನೀಡಬೇಕು ಎಂದು ತಿಳಿಸಿದರು. ಹಾಗೂ ಪೊಲೀಸ್ ಇಲಾಖೆಯವರು ಹೆಚ್ಚೆಚ್ಚು ಬ್ಯಾರಿಕೇಡ್ಗಳನ್ನು ಹಾಕಿಸಿ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಹಾಗೂ ಅನಾಹುತಗಳು ಆಗದಂತೆ ಮುಂಜಾಗೃತಾ ಕ್ರಮಗಳನ್ನು ವಹಿಸಿಕೊಳ್ಳುವಂತೆ ಸಲಹೆಯನ್ನು ನೀಡಿದರು. ಕ್ಷೇತ್ರದ ಶಾಸಕರಾದ ನೇಮಿರಾಜ್ ನಾಯಕ್ ಮಾತನಾಡಿದರು. ಜೊತೆಗೆ ವಿದ್ಯುತ್ ಶಕ್ತಿ, ಶಿಕ್ಷಣ ಹೀಗೆ ಹಲವು ಇಲಾಖೆಯ ಅಧಿಕಾರಿಗಳಿಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಜಾತ್ರೆಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಕುರಿತು ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು. ವರದಿಗಾರರು ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ಕೊಟ್ಟೂರು. ಏನೇನು ವ್ಯವಸ್ಥೆ ಮಾಡ್ತಿರೋದು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು ಚರ್ಚೆ ಮಾಡ್ತೀವಿ, ತಮ್ಮೆಲ್ಲ ಸಲಹೆ ತಗೊಳ್ತೀವಿ. ಸಹಜವಾಗಿ ನಾವು ಯಾವ ಅಪರೂಪ ಬಸ್ಸನ್ನು ಬಂದು ಹೋಗ್ತಾ ಇದ್ವಿ, ನಮ್ಮ ಒಂದು ಡೈರೆಕ್ಷನ್ ಮೇಲೆ ಕೆಲಸ ನಡೀತಾ ಇರುತ್ತೆ. ಕೆಲವೊಂದು ಸಲ ನೀವು ಸ್ಥಳೀಯ ರೈತರು ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡಿದ್ರೆ ಸ್ವಲ್ಪ ಸುಲಲಿತವಾಗಿ ಮಾಡ್ಬೋದು. ಏನೇನು ಸಣ್ಣ ಪುಟ್ಟ ಲೋಪದೋಷಗಳು ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಕಣ್ಣಿಗೆ ಆ ವ್ಯವಸ್ಥೆಯಲ್ಲಿ ಕಾಣಲಿಕ್ಕಿಲ್ಲ. ಆ ಉದ್ದೇಶವಾಗಿ ನಾವು ಇವತ್ತು ಸಭೆನ ಕರೆದಿದ್ದೀವಿ. ತಾವು ಸಲಹೆಗಳನ್ನು ಕೊಡ್ಬೋದು. ನಾನು ಕೆಲವೊಂದು ಪಾಯಿಂಟ್ ವೈಸ್ ಹಿಂದೆ ಏನು ಮಾಡಿದ್ವಿ ಆ ರೀತಿ ನಾನು ನೋಡ್ಕೊಳ್ತಾ ಹೋಗ್ತೀನಿ. ತಾವು ಯಾವುದೇ ಸಲಹೆಗಳನ್ನು ಕೊಡ್ಬೋದು. ನಾವು ನಿಯಮಾನುಸಾರ ನಮ್ಮ ಆರ್ಥಿಕ ಚೌಕಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ವಹಿಸಲಿಕ್ಕೆ ಮತ್ತು ನಿಮ್ಮ ಎಲ್ಲ ಅನಿಸಿಕೆಗಳನ್ನು, ಸಲಹೆಗಳನ್ನು ಗೌರವವಾಗಿ ಸ್ವೀಕರಿಸ್ತೀವಿ ನಾನು ಮತ್ತು ಶಾಸಕರು. ಜಿಲ್ಲಾ ಪೊಲೀಸ್ ಬಂದೋಬಸ್ತು ಮೊದಲನೇದಾಗಿ ವ್ಯವಸ್ಥೆ ಬಗ್ಗೆ ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಇಂದಿನ ಸಭೆಯಲ್ಲಿ. ಈಗಾಗಲೇ ನಾವು ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡಿದ್ದೀವಿ. ಹೊರಗಡೆ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದಾಗಬೇಕು ಮತ್ತು ಬೈಪಾಸ್ ಇಲ್ಲಿಂದ ಕನೆಕ್ಷನ್ ಕೊಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಟ್ರಾಫಿಕ್ ಏನು ಮಾಡ್ತೀರಿ, ಕರೆಂಟ್ ಹೋಗ್ಬಾರ್ದು ಅಂತ ಜನಗಳಿಗೆ ಹೇಳಿದ್ರೆ ನಾಳೆ ಹೇಳ್ತಾರೆ, ನೀವು MLA ಸಾಹೇಬ್ರಿಗೆ DC ಸಾಹೇಬ್ರಿಗೆ ಹೇಳಿದ್ರಿ ಕರೆಂಟ್ ಹೋಗಿದೆ ಅಂತ ಕೇಳ್ತಾರೆ. ಕರೆಂಟ್ ಹೋಗಿ ಮೈ ಕೊಡ್ತಿದ್ರು, ಮೇಂಟೈನ್ ಮಾಡ್ಕೊಳ್ತೀವಿ. ಮತ್ತೆ ನಾವು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಬೇರೆ ಟ್ರಾನ್ಸ್ಫಾರ್ಮರ್ಸ್ನು ಬೇರೆ ಟ್ರಾನ್ಸ್ಫರ್ ಇಟ್ಕೊಬೇಕು. ಗೇಸ್ ಇಲ್ಲಂದ್ರೆ ಈಗ ಸರ್ವಿಸ್ ಮಾಡಿ ಇಟ್ಕೊಳ್ಳಿ. ಏನಾದರೂ ಭಾಳ ಆಕಸ್ಮಿಕವಾಗಿ ಹೋದ್ ಕೂಡ 1 or 2 ವರ್ಷದಲ್ಲಿ ಹಾಕೊಂಡಿರ್ಬೇಕು. ಮತ್ತು ಯಾವುದೇ ಕಾರಣಕ್ಕೂ ಸಪ್ಲೈ ನಿಲ್ಬಾರ್ದು. ಸರಿ, ಯಾವುದೇ ಕಾರಣಕ್ಕೂ ಸಪ್ಲೈ ನಿಲ್ಬಾರ್ದು. 1 ನಿಮಿಷ ಸಪ್ಲೈ ಇರಬೇಕು. ಮತ್ತೆ ಧಾರ್ಮಿಕ ಬ್ಯಾಂಕಿನ ಉಪಾಧ್ಯಕ್ಷರೇ, ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರೇ ಮತ್ತು ಇಲ್ಲಿ ಸೇರಿರುವಂತ ಶ್ರೀ ಗುರು ಕೊಟ್ಟೂರೇಶ್ವರನ ಎಲ್ಲ ಭಕ್ತಾದಿಗಳೇ, ನನ್ನ ಅಕ್ಕ ತಂಗಿ ತಾಯಂದಿರೇ, ಹಿರಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾವು ಕೂಡ ಚಿಕ್ಕವರಿದ್ದಾಗಿಂದ ಕೂಡ ಶ್ರೀ ಗುರು ಕೊಟ್ಟೂರೇಶ್ವರನ ಭಕ್ತರು. ಹಾಗೆ ನಮ್ಮ DC ಸಾಹೇಬರು ಕೂಡ ಕೊಟ್ಟೂರೇಶ್ವರ ದೇವರ ಶಕ್ತಿ ಏನು ಅನ್ನುವಂಥದ್ದು ಗೊತ್ತು, ನನಗೂ ಗೊತ್ತು ಆ ಪವಾಡ ಏನಿದೆ ಅಂತ ಹೇಳಿ ಕೂಡ. ಇವತ್ತು ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಎಲ್ಲೆಲ್ಲಿ ಜಾತ್ರಾ ಕಾರ್ಯಕ್ರಮಗಳು ನಡೆಯುತ್ತೆ, ಎಷ್ಟು ಕಡೆ ನಡೀತದೆ, ಎಲ್ಲ ಕಡೆ ಕೂಡ ವ್ಯವಸ್ಥಿತವಾಗಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಜಾತ್ರಾ ಕಾರ್ಯಕ್ರಮ ಬಹಳ ಯಶಸ್ಸಾಗಿ ನಡೆಸ್ಕೊಡುವಂತ ಕೆಲಸವನ್ನ ನಮ್ಮ DC ಸಾಹೇಬರು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ರಾಜಕೀಯ ಸರ್ವಿಸ್ ನಲ್ಲಿ ನಾನು ಅನೇಕ ನೋಡಿದ್ದೀನಿ, ತಾವು ನೋಡಿದ್ದೀರಾ, ಹೌದಾನೆ? ಯಾಕೆ ಹೇಳ್ತೀನಿ ಮಾತಂತ ಹೇಳಿದ್ರೆ, ಕೆಲಸ ಮಾಡ್ಬೇಕಂದ್ರೆ ಬರೀ